ನಿಮಗೋಸ್ಕರ 2026ರಲ್ಲಿ ಯಾವೆಲ್ಲ ಒಂದು ಮಿರಾಕಲ್ ಟ್ರಾನ್ಸ್ಫರ್ಮೇಷನ್ ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ಹೊಸ ಬದಲಾವಣೆ ಹಾಗೂ ಅದ್ಭುತವಾದಂತಹ ವಿಚಾರಗಳು ಯಾವುದು ನಿಮ್ಮ ಜೀವನದಲ್ಲಿ 2026ರಲ್ಲಿ ನೀವು ಬರಮಾಡ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು, ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ನೋಡೋಣ. ಗ್ರೂಪ್ 1, ಗ್ರೂಪ್ 2 ಹಾಗೂ ಗ್ರೂಪ್ 3 ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ರಿಸ್ಟಲ್ ಮೂಲಕ ಆದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆ, ಫಸ್ಟ್, ಸೆಕೆಂಡ್ ಹಾಗೂ ಥರ್ಡ್ ನಿಮಗೆ ಕ್ರಿಸ್ಟಲ್ ಮೂಲಕನಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಕಾರ್ಡ್ ಮೂಲಕನಾದರೂ ಫಸ್ಟ್, ಸೆಕೆಂಡ್ ಹಾಗೂ ಥರ್ಡ್ ಒನ್ ಈ ರೀತಿಯಾದರೂ ನೀವು ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಈಗ ಗ್ರೂಪ್ ಫಸ್ಟ್ ನೀವು ಈ ಕ್ರಿಸ್ಟಲ್ ಅಥವಾ ಗ್ರೂಪ್ ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಫಸ್ಟ್ ಒಂದು ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಜೀವನದಲ್ಲಿ 2026ರಲ್ಲಿ ಯಾವೆಲ್ಲ ಅದ್ಭುತಗಳು ನಡೆಯಲಿವೆ, ಯಾವೆಲ್ಲ ಹೊಸ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ಅಂತ ಹೇಳಿ ನೋಡೋಣ. ನೀವು ಇಷ್ಟಪಡುವಂತಹ ದೇವರನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ, ನಿಮ್ಮ ಏಂಜಲ್ಸನ್ನು ನೆನಪು ಮಾಡ್ಕೊಳ್ಳಿ. ಓಕೆ, ನೀವು ಆರಾಧಿಸುವಂತಹ ದೇವರು ಅಥವಾ ನೀವು ಯಾವ ದೇವರನ್ನು ತುಂಬ ಇಷ್ಟಪಡ್ತೀರಾ ಆ ದೇವರನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ. ಓಕೆ, ನಿಮ್ಮ ಜೀವನದಲ್ಲಿ 2026ರಲ್ಲಿ ಏನೆಲ್ಲ ಒಂದು ಅದ್ಭುತಗಳು ನಡೆಯುತ್ತೆ, ಹೊಸ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣ್ತೀರಾ ಅಂತ ಹೇಳಿಬಿಟ್ಟು ನೋಡೋಣ. ಯಾವುದೋ ವಿಚಾರಗಳಿಗೆ ನೀವು ಇಷ್ಟು ದಿನ ತುಂಬ ದುಃಖದಲ್ಲಿದ್ದರೆ ಖಂಡಿತವಾಗ್ಲೂ ಅದರಿಂದ ನೀವು 2026ರಲ್ಲಿ ನೀವು ಖಂಡಿತವಾಗ್ಲೂ ಹೊರ ಬರ್ತೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಇಷ್ಟು ವರ್ಷಗಳು, ತುಂಬ ವರ್ಷಗಳಿಂದ ನೀವು ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಇರ್ಬೋದು, ಅಥವಾ ಯಾವುದೋ ಒಂದು ರೀತಿ ಬೇರೆಯವ್ರ ಹತ್ರ ನೀವು ಹೇಳ್ಕೊಳ್ಳೋಕ್ಕಾಗದೇ ಇರುವಂತಹ ಒಂದು ಸಮಸ್ಯೆಗಳು, ಕಷ್ಟಗಳು ನಿಮ್ಮಲ್ಲೇ ನೀವು ಇಟ್ಕೊಂಡು ನೀವು ಕೊರಗ್ತಾ ಇದ್ದೀರಾ ಹಗಲು ರಾತ್ರಿ. ಆ ವಿಚಾರದ ಬಗ್ಗೆ ಹೆಚ್ಚು ನೀವು ದುಃಖ ಪಡ್ತಾ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ರಾತ್ರಿ ಎಲ್ಲ ಒಂಟಿಯಾಗಿ ನೀವು ಎಚ್ಚರವಾಗಿ ನೀವು ಆಳೋದಿರ್ಬೋದು, ಆ ವಿಚಾರಗಳನ್ನು ನೆನಪಿಸ್ಕೊಂಡು ನೀವು ಕೊರಗುವಂಥದ್ದಿರ್ಬೋದು. ಈ ರೀತಿ ನಿದ್ದೆ ಬರದೆ ಎಷ್ಟೋ ದಿನಗಳನ್ನು ನೀವು ಕಳೆದಿದ್ದೀರಾ. ಆ ಕಷ್ಟಗಳಿಂದ ನಿಮಗೆ ಮುಕ್ತಿ ಸಿಗ್ತಾ ಇದೆ. ಆ ಎಲ್ಲ ಒಂದು ನರಕ ಯಾತನೆಯಿಂದ ನಿಮಗೆ ಒಂದು ಮುಕ್ತಿ ಅನ್ನುವಂಥದ್ದು 2026ರಲ್ಲಿ ಸಿಗ್ತಾ ಇದೆ. ಆ ಎಲ್ಲ ಕಷ್ಟವನ್ನು, ಆ ನೋವುಗಳನ್ನು ಮರೆತು ನೀವು ಹೊಸ ಜೀವನವನ್ನು ಸಾಗಿಸುವಂತಹ ಉತ್ತಮ ದಿನ ನಿಮ್ಮ ಜೀವನದಲ್ಲಿ 2026ರಲ್ಲಿ ಆರಂಭವಾಗುತ್ತೆ ಅನ್ನುವಂಥದ್ದು. ಆ ಒಂದು ಉತ್ತಮವಾದ ಬದಲಾವಣೆ, ಒಂದು ಅದ್ಭುತವಾದಂತಹ ಜೀವನ ನಿಮಗಾಗಿ ಕಾಯ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಎಷ್ಟೋ ಕಷ್ಟದ ದಿನಗಳನ್ನು ನೆನಪಿಸ್ಕೊಂಡು ತುಂಬ ದುಃಖಪಟ್ಟಿದ್ದೀರಾ, ತುಂಬ ವರ್ಷಗಳು ದುಃಖಪಟ್ಟಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸೊ ಅದೆಲ್ಲದರಿಂದ ನಿಮಗೆ ಮುಕ್ತಿ ಸಿಗ್ತಾ ಇದೆ. ಯಾವುದೋ ಒಂದು ರೀತಿಯಾಗಿ ನೀವು ಆ ಎಲ್ಲ ಕಷ್ಟವನ್ನು ಮರೆತು ನೀವು ಹೊಸ ಜೀವನವನ್ನು ನಡೆಸುವುದನ್ನು ಪ್ರಾರಂಭಿಸ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವುದೋ ಒಂದು ಕಷ್ಟ ಅನ್ನುವಂಥದ್ದು ನಿಮ್ಮನ್ನು ತುಂಬ ದುಃಖಕ್ಕೆ ಗುರಿ ಮಾಡಿತ್ತು ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗೂ ನಿಮಗೆ ಏನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನಿಸ್ತಾ ಇರಲಿಲ್ಲ, ಅಥವಾ ಯಾವ ಕೆಲಸ ಕಾರ್ಯಗಳನ್ನು ಮಾಡೋದು ಅನ್ನುವಂಥದ್ದು ಕೂಡ ನಿಮಗೆ ತಿಳಿಯದಷ್ಟು ನೀವು ಒಂದು ಸ್ಟಕ್ ಆಗಿ ಹೋಗಿದ್ರಾ ಅನ್ನುವಂಥದ್ದು. ತುಂಬ ಅಂದರೆ ಇಲ್ಲಿ ಕೆಲವರು, ಇದು ಜನರಲ್ ರೀಡಿಂಗು, ತುಂಬ ಕಷ್ಟದ ದಿನಗಳನ್ನು ನೀವು ನಿಮ್ಮ ಜೀವನದಲ್ಲಿ ಎದುರಿಸಿದರೆ ಇಷ್ಟು ದಿನ ಅನ್ನುವಂಥದ್ದು ತಿಳಿತಾ ಇದೆ. ಇನ್ನೊಬ್ಬರ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕಾಗದೇ ಇರುವಂತಹ ಕೆಲವೊಂದು ನೋವುಗಳು, ಕೆಲವೊಂದು ಕಷ್ಟಗಳು ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನೀವು ಆ ನೋವಿನಲ್ಲಿ ತುಂಬಾ ಕೊರಗ್ತಾ ಇದ್ರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅದು ಎಲ್ಲದರಿಂದ ಕೂಡ ನಿಮಗೆ ಮುಕ್ತಿ ಅನ್ನುವಂಥದ್ದು ಸಿಗ್ತಾ ಇದೆ. ನೀವು ಹೊಸ ಜೀವನವನ್ನು ಆರಂಭಿಸ್ತಾ ಇದ್ದೀರಾ 2026ರಲ್ಲಿ. ಇದು ಡೆತ್ ಕಾರ್ಡ್ ಬಂದಿದೆ. ಡೆತ್ ಕಾರ್ಡ್ ಅಂದ ತಕ್ಷಣ
ನೀವು ಭಯ ಪಡುವಂಥದ್ದಲ್ಲ. ಆರಂಭ ಈ ನಿಮ್ಮ ಕಷ್ಟಗಳೆಲ್ಲ ಮುಗಿದ್ಬಿಟ್ಟು ಹೊಸ ಆರಂಭ ಅನ್ನುವಂತಹದ್ದು, ನ್ಯೂ ಬಿಗಿನಿಂಗ್ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ 2026ರಲ್ಲಿ ಆರಂಭವಾಗ್ತಾ ಇದೆ. ಹೊಸ ಜೀವನ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ. ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ನೀವು ಪಡ್ಕೊಳ್ತೀರಾ. ಯಾವುದೋ ಒಂದು ರೀತಿಯಲ್ಲಿ ಆ ಎಲ್ಲ ನೋವುಗಳು, ನರಕ ಯಾತನೆಯನ್ನು ಮರೆತು ಬಿಟ್ಟು ನೀವು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ ಅನ್ನುವಂತಹದ್ದು, ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮ್ಮ ಜೀವನ ಒಂದು ಉತ್ತಮ ರೀತಿಯಲ್ಲಿ ಬದಲಾವಣೆಯನ್ನು ಕಾಣುತ್ತೆ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ನೀವು ಆ ಎಲ್ಲ ನರಕ ಯಾತನೆ, ಕಷ್ಟದ ದಿನಗಳಿಂದ ನೀವು ಮುಕ್ತಿ ಹೊಂದುತ್ತಾ ಇದ್ದೀರಾ ಅನ್ನುವಂಥದ್ದು, ಯಾವುದೋ ರೀತಿಯ ಕಷ್ಟವನ್ನು ನೀವು ಎದುರಿಸ್ತಾ ಇದ್ದೀರಾ, ಅದು ಎಲ್ಲದರಿಂದ ಕೂಡ ನೀವು ಮುಕ್ತಿಯನ್ನು ಪಡ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸಂತೋಷದ ದಿನ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. 2026ರಲ್ಲಿ ನಿಮ್ಮ ಜೀವನ ಒಂದು ಹೊಸ ಬದಲಾವಣೆ ಅನ್ನುವಂಥದ್ದು ಕಾಣ್ತಾ ಇದೆ. ಕೆಲವೊಬ್ಬರಿಗೆ ನಿಮ್ಮ ಫ್ಯಾಮಿಲಿಯ ವಿಚಾರದಲ್ಲಿ ನೀವೇನಾದರೂ ದುಃಖದಲ್ಲಿ ಕಳೆದಿದ್ದರೆ ಖಂಡಿತವಾಗ್ಲೂ ಆ ದುಃಖ ಹೋಗಿ ಮತ್ತೆ ನೀವು ಉತ್ತಮವಾದ ಒಂದು ಕುಟುಂಬ ಜೀವನವನ್ನು ನಡೆಸ್ತೀರಾ ಅನ್ನುವಂಥದ್ದು ತಿಳಿತಾ ಇದೆ. ಕೆಲವೊಬ್ಬರು ಇನ್ನೂ ಮ್ಯಾರೇಜ್ ಆಗಿಲ್ಲ ಅನ್ನುವಂಥದ್ದಾದರೆ ಖಂಡಿತವಾಗ್ಲೂ ನಿಮಗೆ ಮ್ಯಾರೇಜ್ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದು. ಆ ವಿಚಾರವಾಗಿ ನೀವು ತುಂಬ ದುಃಖದಲ್ಲಿದ್ದರೆ ನಿಮಗೆ ಆ ವಿಚಾರವಾಗಿ ಎಲ್ಲೋ ಒಂದು ರೀತಿ ದುಃಖ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿದ್ದರೆ ಖಂಡಿತವಾಗ್ಲೂ ಕೆಲವೊಬ್ಬರು ನೋ ಕಾಂಟ್ಯಾಕ್ಟ್ ಆಗಿರ್ಬೋದು, ಪ್ರೀತಿಯ ವಿಚಾರದಲ್ಲಿ ಏನಾದರೂ ಸೆಪ್ರೇಷನ್ ಆಗಿರ್ಬೋದು, ಈ ಥರ ಯಾವುದೋ ಒಂದು ರೀತಿಯ ಮನಸ್ತಾಪದಿಂದ ನೀವು ದೂರ ಆಗಿರ್ಬೋದು ಪ್ರೀತಿಯ ವಿಚಾರದಲ್ಲಿ. ಹೀಗೆಲ್ಲ ಇದ್ದರೆ ಖಂಡಿತವಾಗ್ಲೂ ಮತ್ತೆ ನೀವು ಒಂದಾಗುವಂಥ ಸಾಧ್ಯತೆ ನಿಮ್ಮ ಜೀವನದಲ್ಲಿ ಬರುತ್ತೆ 2026ರಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ತುಂಬಾ ಒಂದು ಸಂತೋಷದ ಜೀವನವನ್ನು ನೀವು ಆರಂಭಿಸ್ತೀರಾ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಎಲ್ಲ ಕಷ್ಟ ನೋವುಗಳನ್ನು ಮರೆತು ಒಂದು ರಾಣಿಯ ಹಾಗೆ, ರಾಜನ ಹಾಗೆ ಬದುಕನ್ನು ನೀವು ಆರಂಭಿಸ್ತೀರಾ, ಸಂತೋಷದ ಜೀವನವನ್ನು ಆರಂಭಿಸ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಒಂದು ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನುವಂಥದ್ದು ಆಗ್ತಾ ಇದೆ. ಇಷ್ಟು ದಿನ ಹಣಕಾಸಿನ ವಿಚಾರದಲ್ಲಿ ಯಾವುದಾದ್ರೂ ಒಂದು ರೀತಿ ನೀವು ಕಷ್ಟಕ್ಕೆ ಸಿಲುಕೊಂಡಿದ್ದರೆ ಖಂಡಿತವಾಗ್ಲೂ ಆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ. ಈಸಿಯಾಗಿ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಹಣಕಾಸು ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಯಾವುದೋ ಒಂದು ರೀತಿ ಕಷ್ಟದಲ್ಲಿ ಸಿಲುಕಿದ್ರೂ ಕೂಡ ನೀವು ಹಣವನ್ನು ಕೊಟ್ಟಿರೋರು ನಿಮಗೆ ರಿಟರ್ನ್ ಮಾಡಿಲ್ಲ ಅಂದರೂ ಕೂಡ 2026ರಲ್ಲಿ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಹಣಕಾಸು ಏನಿದೆ ವಾಪಸ್ಸು ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗೆ ಸ್ಯಾಲ್ರಿಯಲ್ಲಿ ಕೂಡ ಇಂಕ್ರಿಮೆಂಟ್ ಆಗುವಂತಹ ಸಾಧ್ಯತೆ ಇದೆ. ಹಣಕಾಸು ಅನ್ನುವಂಥದ್ದು ನಿಮಗೆ ತುಂಬ ಸುಲಭವಾಗಿ ಬರುವಂತಹ ಸಾಧ್ಯತೆ 2026ರಲ್ಲಿ ನಿಮ್ಮ ಜೀವನದಲ್ಲಿ ಇದೆ ಅನ್ನುವಂತಹದ್ದು ಒಂದು ಅದ್ಭುತವಾದ ಒಂದು ಬೆಳವಣಿಗೆ. ನಿಮಗೆ ಆಶ್ಚರ್ಯಕರವಾಗಿ ಹಣಕಾಸಿನ ವಿಚಾರದಲ್ಲಿ ಯಶಸ್ಸು ಅನ್ನುವಂತಹದ್ದು ನಿಮಗೆ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಈಸಿಯಾಗಿ ಯಾವುದೋ ಒಂದು ರೀತಿಯಲ್ಲಿ ಹಣಕಾಸು ಅನ್ನುವಂತಹದ್ದು ಅಮೌಂಟ್ ನಿಮಗೆ ಬರುತ್ತೆ ಅನ್ನುವಂಥದ್ದು ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆ ರೀತಿ ಒಂದು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಒಂದು ಉತ್ತಮವಾದ ಭವಿಷ್ಯ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನ ತುಂಬಾ ಸುಂದರವಾಗಿರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಎಷ್ಟೇ ಕಷ್ಟಗಳಲ್ಲಿ ನೀವು ಒಂದು ಕುಗ್ಗಿ ಹೋಗಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ನೀವು ರಾಜ ಅಥವಾ ರಾಣಿಯ ಹಾಗೆ ನೀವು ಬದುಕನ್ನು ನಡೆಸ್ತೀರಾ ಅನ್ನುವಂಥದ್ದು. ಇಷ್ಟು ದಿನ ಎಲ್ಲೋ ಒಂದು ರೀತಿ ಧೈರ್ಯ ಅನ್ನುವಂಥದ್ದನ್ನು ಕಳ್ಕೊಂಡಿದ್ದೀರಾ ನೀವು ಅನ್ನುವಂಥದ್ದು ತಿಳಿತಾ ಇದೆ. ಅದೆಲ್ಲ ನರಕಯಾತನೆಯಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಆ ಎಲ್ಲ ಕಷ್ಟಗಳಿಂದ ನೀವು ಮುಕ್ತಿಯನ್ನು ಪಡೆದು ಉತ್ತಮವಾದ ಜೀವನವನ್ನು ನಡೆಸ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಯಾವ ದೇವರ ಆಶೀರ್ವಾದ ಬರ್ತಾ ಇದೆ ಅನ್ನುವಂಥದ್ದು ನೋಡೋಣ 2026ರಲ್ಲಿ.
ವೀರಭದ್ರ ದೇವರ ಆಶೀರ್ವಾದ ಅನ್ನುವಂಥದ್ದು ಬರ್ತಿದೆ. ಇಲ್ಲಿ ಹೆಚ್ಚಿನ ಜನ ವೀರಭದ್ರ ದೇವರ ಭಕ್ತರಾಗಿರುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ, ಅಥವಾ ವೀರಭದ್ರ ದೇವರನ್ನು ಆರಾಧಿಸಿರ್ಬೋದು. ಅವರ ಹತ್ರ ಏನಾದರೂ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿರ್ಬೋದು, ನೀವು ಇಷ್ಟವಾದ ಕೋರಿಕೆಗಳನ್ನು ಏನಾದರೂ ಕೇಳ್ಕೊಂಡಿರ್ಬೋದು. ನಿಮಗೆ 2026ರಲ್ಲಿ ವೀರಭದ್ರ ದೇವರ ಆಶೀರ್ವಾದ ಅನ್ನುವಂಥದ್ದು ಕೂಡ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನ ತುಂಬಾ ಒಂದು ಉತ್ತಮ ರೀತಿಯಲ್ಲಿ ಸಾಗುತ್ತೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ತುಂಬ ಕಷ್ಟದಲ್ಲಿದ್ದೀರಾ, ಅದು ಎಲ್ಲದರಿಂದ ನಿಮಗೆ ಕಷ್ಟದ ಜೀವನದಿಂದ ನಿಮಗೆ ಮುಕ್ತಿ ಅನ್ನುವಂಥದ್ದು ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ನೀವು ಇದುವರೆಗೆ ನಿಮ್ಮ ಜೀವನವೇ ಒಂದು ರೀತಿ ಇತ್ತು, ಮುಂದೆ ಖಂಡಿತವಾಗ್ಲೂ ನಿಮ್ಮ ಜೀವನ ಬೇರೆ ರೀತಿಯಲ್ಲೇ ಸಾಗುತ್ತೆ, ಉತ್ತಮವಾದ ಒಂದು ರೀತಿಯಲ್ಲಿ ಸಾಗುತ್ತೆ ಅನ್ನುವಂಥದ್ದು ತಿಳಿತಾ ಇದೆ. ಇಷ್ಟು ದಿನ ಕಷ್ಟದ ಜೀವನ ಅನ್ನುವಂಥದ್ದು ನಡೆಸ್ತಿದ್ರೆ, ಆದರೆ ಇನ್ನು ನಿಮಗೆ ಸುಖ ಸಂತೋಷಗಳು ಅನ್ನುವಂಥದ್ದು, ನಿಮ್ಮ ಜೀವನದ ಒಂದು ಕಲರ್ಫುಲ್ ಜೀವನವನ್ನು ನೀವು ನೋಡ್ತೀರಾ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗೆ ಪ್ರೀತಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಕೆಲವೊಬ್ಬರು ಪ್ರೀತಿಯ ವಿಚಾರದಲ್ಲಿ ಎಲ್ಲೋ ಒಂದು ರೀತಿ ಕಷ್ಟದಲ್ಲಿ ಸಿಲುಕಿದ್ರಾ, ನೋವಿನಲ್ಲಿ ಸಿಲುಕಿದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ನಿಮ್ಮ ಪ್ರೀತಿ ಅನ್ನುವಂಥದ್ದು ಮತ್ತೆ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ಕಷ್ಟಗಳನ್ನು ಅನುಭವಿಸಿದ್ರಾ ಅನ್ನುವಂತಹದ್ದು, ನೀವು ಪ್ರೀತಿಸಿರುವಂತಹವರು ದೂರವಾಗಿದ್ದರೆ ಖಂಡಿತವಾಗ್ಲೂ ಮುಂದಿನ ವರ್ಷ 2026ಅಲ್ಲಿ ಮತ್ತೆ ಅವರು ವಾಪಸ್ ಬರ್ತಾರೆ, ನಿಮ್ಮ ಪ್ರೀತಿಯನ್ನು ಬಯಸ್ತಾರೆ, ನಿಮ್ಮ ಜೊತೆ ಮತ್ತೆ ಮೊದಲಿನ ಹಾಗೆ ಸಂತೋಷದಿಂದ ನೀವು ಒಟ್ಟಾಗಿ ಇರ್ತೀರಾ ಅನ್ನುವಂಥದ್ದು, ಸಂತೋಷದಿಂದ ಇರ್ತೀರಾ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಹೆಚ್ಚಿನ ಜನ ಪ್ರೀತಿ ವಿಚಾರದಲ್ಲಿ ಕೂಡ ದುಃಖಕ್ಕೆ ಒಳಗಾಗಿರುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೊ ನಿಮ್ಮ ಪ್ರೀತಿ ಹಾಗೇನಾದರೂ ಇದ್ದರೆ ಖಂಡಿತವಾಗ್ಲೂ ಪ್ರೀತಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಮತ್ತೆ ಆರಂಭವಾಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇಷ್ಟು ದಿನದ ಎಲ್ಲ ಒಂದು ನೋವುಗಳೇನಿತ್ತು, ನಿಮ್ಮ ಉತ್ತಮ ಜೀವನ ಎಲ್ಲೋ ಒಂದು ರೀತಿ ಕತ್ತಲೆ ಅನ್ನುವಂಥದ್ದು ಆಗಿದ್ದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕತ್ತಲೆ ಅನ್ನುವಂತಹದ್ದು ಏನಾದರೂ ಇಷ್ಟು ದಿನದಲ್ಲಿ ಇತ್ತಂದರೆ ಮುಂದಿನ ದಿನಗಳಲ್ಲಿ ಒಂದು ಸಂತೋಷಕರವಾದ ಜೀವನವನ್ನು ನೀವು ನಡೆಸ್ತೀರಾ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಉತ್ತಮವಾದ ಜೀವನ ನಿಮ್ಮ ಜೀವನದಲ್ಲಿ ಉತ್ತಮವಾದ ಒಂದು ಬದಲಾವಣೆ ಅನ್ನುವಂತಹದ್ದು ಬರ್ತಾ ಇದೆ. 2026ರಲ್ಲಿ ಪ್ರೀತಿ ಅನ್ನುವಂತಹದ್ದು ಕೆಲವರಿಗೆ ಬರ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಕೂಡ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ. ಮತ್ತು ಕೆಲವೊಬ್ಬರು ತುಂಬ ವೀಕ್ ಆಗಿದ್ದರೆ, ಸ್ಟಕ್ ಆಗಿದ್ದರೆ, ಯಾವುದೋ ಒಂದು ರೀತಿಯ ಮನಸ್ಸಿನಲ್ಲಿ ಯಾವುದೋ ಕೆಲವೊಂದು ವಿಚಾರದ ಬಗ್ಗೆ ತುಂಬ ದುಃಖದಲ್ಲಿದ್ದರೆ, ಆ ದುಃಖಗಳಿಂದೆಲ್ಲ ನೀವು ಹೊರಬರ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಸೊ ಹಾಗೆ ವೀರಭದ್ರ ದೇವರ ಆಶೀರ್ವಾದ ಕೂಡ ನಿಮಗೆ ಇದೆ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ವೀರಭದ್ರ ದೇವರ ಆಶೀರ್ವಾದ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಇದಿಷ್ಟು ಗ್ರೂಪ್ ಫಸ್ಟ್ ಅವರಿಗೋಸ್ಕರ ವಿಡಿಯೋ ಮಾಡಿದ್ದೀನಿ. ಇದಿಷ್ಟು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಗ್ರೂಪ್ 2 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ, ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ, ಅಥವಾ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ಈ ರೀಡಿಂಗ್ ಮಾಡ್ತಾಯಿದ್ದೀನಿ. 2026ರಲ್ಲಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಅದ್ಭುತಗಳು, ಹೊಸ ಬದಲಾವಣೆ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ನುವಂತಹದ್ದನ್ನು ನೋಡೋಣ. ನಿಮ್ಮ ಏಂಜಲನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ. ನೀವು ಪೂಜಿಸುವಂತಹ ದೇವರು, ನಿಮ್ಮ ಏಂಜಲನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ. ನೀವು ಇಷ್ಟಪಡುವಂತಹ ದೇವರನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ. ಎರಡು 2026ರಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೋ ರೀತಿಯ ದುಃಖ ಅನ್ನುವಂತಹದ್ದು ನಿಮ್ಮಲ್ಲಿ ಕಾಡ್ತಾ ಇತ್ತು. ಕೆಲವೊಂದು ನಿಮ್ಮ ಯಶಸ್ಸಿನ ವಿಚಾರವಾಗಿ, ನೀವು ಸಂತೋಷವಾಗಿರುವಂತಹ ವಿಚಾರವಾಗಿ ಯಾವುದೋ ರೀತಿಯ ತುಂಬ ದುಃಖವನ್ನು ಇಷ್ಟು ದಿನ ಅನುಭವಿಸಿದ್ರ, ಬೇಸರವಾಗಿ ಒಂಟಿಯಾಗಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ವಿಚಾರದಲ್ಲಿ ನಿಮ್ಮ ಜೀವನ 2026ರಲ್ಲಿ ನೀವು ಮತ್ತೆ ಮೊದಲಿನ
ನಂತರ ಒಂದು ಉತ್ತಮ ಜೀವನವನ್ನು ಮತ್ತೆ ನೀವು ಆರಂಭವಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೂ ನಿಮ್ಮ ಜೀವನ ತುಂಬ ಕಲರ್ಫುಲ್ ಅನ್ನುವಂಥದ್ದಾಗುತ್ತೆ, ಯಶಸ್ಸು ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ತುಂಬ ದುಃಖ ಅನ್ನುವಂಥದ್ದನ್ನು ನೀವು ಇಷ್ಟು ದಿನ ಅನುಭವಿಸಿದ್ರ, ಒಂಟಿಯಾಗಿ ಕೂಡ ಇದ್ರ ನೀವು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಯಾವುದೋ ವಿಚಾರವಾಗಿ ನೀವು ತುಂಬ ಬೇಸರವಾಗಿದ್ರ ಅನ್ನುವಂಥದ್ದು, ಕೆಲವೊಮ್ಮೆ ಹಣಕಾಸಿನ ವಿಚಾರದಲ್ಲಿ ಕೂಡ ನೀವು ತುಂಬ ಮೋಸ ಹೋಗಿರುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು, ಆ ವಿಚಾರವಾಗಿ ಕೂಡ ನೀವು ತುಂಬ ಜನ ದುಃಖದಲ್ಲಿದ್ರ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಎಲ್ಲೋ ಒಂದು ರೀತಿ ಸಂತೋಷದ ವಿಚಾರಗಳಲ್ಲಿ ಎಲ್ಲೋ ನಿಮ್ಮ ಜೀವನ ದುಃಖಕರವಾಗಿತ್ತು ಅನ್ನುವಂಥದ್ದು, ಯಾವುದೋ ರೀತಿಯ ಕಷ್ಟದಿಂದ ನೀವು ಇಷ್ಟು ದಿನ ಸಂತೋಷವಾಗಿ ಇರಲಿಕ್ಕೆ ಆಗ್ತಾ ಇರಲಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆ ವಿಚಾರವಾಗಿ ನಿಮ್ಮ ಜೀವನ ಮುಂದಿನ ದಿನಗಳಲ್ಲಿ 2026ರಲ್ಲಿ ಮತ್ತೆ ನೀವು ಒಂದು ಉತ್ತಮವಾದ ಜೀವನವನ್ನು ನಡೆಸ್ತೀರಾ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಸಂತೋಷ ಅನ್ನುವಂಥದ್ದು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯ ಸೆಲೆಬ್ರೇಷನ್ ಅನ್ನುವಂತಹದ್ದು ಕೂಡ ಬರ್ತಾ ಇದೆ. ಸಂತೋಷದ ದಿನಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾವುದೋ ರೀತಿಯ ಕೆಲವೊಂದು ವಿಚಾರಗಳಲ್ಲಿ ತುಂಬ ಕಷ್ಟಪಟ್ಟಿದ್ದೀರಾ ಅನ್ನುವಂಥದ್ದು, ನಿಮ್ಮ ಜೀವನ ಒಂದು ಉತ್ತಮ ಮಟ್ಟಕ್ಕೆ ಹೋಗಲಿಕ್ಕೆ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ಆ ವಿಚಾರವಾಗಿ ತುಂಬ ಸಲ ನಿಮಗೆ ಕಷ್ಟ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಎದುರಾಗಿತ್ತು ಅನ್ನುವಂಥದ್ದು, ಎಲ್ಲೋ ಒಂದು ರೀತಿ ತುಂಬ ದುಃಖ ಅನ್ನುವಂಥದ್ದು ನಿಮಗೆ ಕಾಡ್ತಾ ಇತ್ತು, ಯಶಸ್ಸು ಅನ್ನುವಂಥದ್ದು ನಿಮಗೆ ಸಿಗ್ತಾ ಇರಲಿಲ್ಲ ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೊ ಆ ಯಶಸ್ಸು ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ 2026ರಲ್ಲಿ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಬಿಸ್ನೆಸ್ಸಲ್ಲಿ ಕೆಲವೊಬ್ಬರಿಗೆ ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಗಿರುವಂತಹ ಸಾಧ್ಯತೆ ಇದೆ. ಮತ್ತೆ ನೀವು ಪ್ರಯತ್ನಿಸ್ತಾ ಇದ್ದೀರಾ, ಆದರೆ ಎಲ್ಲೋ ಒಂದು ರೀತಿ ನೀವು ಕಷ್ಟಕ್ಕೆ ಸಿಲುಕ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆ ವಿಚಾರವಾಗಿ ಕೂಡ ನಿಮಗೆ ಯಶಸ್ಸು ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂಥದ್ದು, ಆದ್ದರಿಂದ ನಿಮಗೆ ಸಂತೋಷ ಅನ್ನುವಂಥದ್ದು ಎಲ್ಲೋ ಒಂದು ರೀತಿ ನಿಮ್ಮ ಜೀವನದಲ್ಲಿ ಮಿಸ್ ಆಗಿತ್ತು ಅನ್ನುವಂಥದ್ದು, ಯಾವಾಗಲೂ ದುಃಖವಾಗಿ ಇರ್ತಾ ಇದ್ರಾ ದುಃಖದಲ್ಲಿ ಅನ್ನುವಂಥದ್ದು ತಿಳಿತಾ ಇದೆ. ಆ ಎಲ್ಲ ದುಃಖಗಳು ಹೋಗ್ಬಿಟ್ಟು ಸಂತೋಷ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂಥದ್ದು, ಕಲರ್ಫುಲ್ ಜೀವನ. ಕೆಲವೊಬ್ಬರಿಗೆ ಇಲ್ಲಿ ಪ್ರೀತಿ ಅನ್ನುವಂಥದ್ದು ಕೂಡ ಆರಂಭವಾಗ್ತಾ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ಪ್ರೀತಿಯ ವಿಚಾರವಾಗಿ ಕೂಡ ತುಂಬ ಜನ ನೋವಿನಲ್ಲಿ ಸಿಲ್ಕೊಂಡಿದ್ರ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಪ್ರೀತಿ ಅನ್ನುವಂಥದ್ದು ಕೂಡ ಮತ್ತೆ ಮರಳಿ ನಿಮಗೆ ಸಿಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. 2026ರಲ್ಲಿ ನಿಮ್ಮ ಪ್ರೀತಿಯ ಜೀವನ ಕೂಡ ಆರಂಭವಾಗುತ್ತೆ. ಹಾಗೂ ಒಂದು ವೇಳೆ ನಿಮ್ಮನ್ನು ಬಿಟ್ಟು ಹೋಗಿದ್ರೆ, ನೀವು ಪ್ರೀತಿಸಿರುವಂತಹವರು ಆ ದುಃಖದಲ್ಲಿ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಮತ್ತೆ ನಿಮಗೆ ಜೊತೆ ಆಗ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಸಂತೋಷ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ನನಗೆ. ಯಾವುದೋ ಒಂದು ರೀತಿಯ ಕಷ್ಟ ಅನ್ನುವಂತಹದ್ರಲ್ಲಿ ನೀವು ತುಂಬಾ ಸ್ಟಕ್ ಆಗಿದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಏನು ಮಾಡಬೇಕು ಅನ್ನುವಂಥದ್ದೇ ನಿಮಗೆ ಗೊತ್ತಾಗ್ತಾ ಇರಲಿಲ್ಲ ಅನ್ನುವಂತಹದ್ದು, ತುಂಬ ಬೇಸರದಿಂದ ನೀವು ನಿಮ್ಮ ಜೀವನ ಯಾವುದೋ ಒಂದು ರೀತಿ ಸ್ಟಕ್ ಆಗಿತ್ತು ಇಷ್ಟು ದಿನ ಅನ್ನುವಂಥದ್ದು ತಿಳಿತಾ ಇದೆ. ಆದರೆ 2026ರಲ್ಲಿ ಖಂಡಿತವಾಗ್ಲೂ ಯಶಸ್ಸು ಅನ್ನುವಂತಹದ್ದು ನಿಮಗೆ ಸಿಗೋ ಸಾಧ್ಯತೆ ತುಂಬಾ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ತುಂಬಾ ಸ್ಟಕ್ ಆಗಿದ್ರೆ ನೀವು ಕೆಲಸ ಕಾರ್ಯಗಳಲ್ಲೇ ಆಗಿರ್ಬೋದು, ಪ್ರೀತಿಯ ವಿಚಾರದಲ್ಲಿ ಆಗಿರ್ಬೋದು, ತುಂಬ ದುಃಖಕ್ಕೆ ಒಳಗಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸಿಗೆ ಎಲ್ಲೋ ಒಂದು ಕಡೆ ನೀವು ಸ್ಟಕ್ ಆಗಿದ್ರೆ, ನಿಮಗೆ ಏನು ಮಾಡಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ತಿಳಿತಾ ಇರಲಿಲ್ಲ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಯಶಸ್ಸು ಅನ್ನುವಂತಹದ್ದು ಬರ್ತಾ ಇದೆ. ಉತ್ತಮ ಜೀವನ ಅನ್ನುವಂಥದ್ದು 2026ರಲ್ಲಿ ಖಂಡಿತವಾಗ್ಲೂ ಆರಂಭವಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂಥದ್ದು ಕೂಡ ಬರ್ತಿದೆ. ಹಾಗೂ ಆಧ್ಯಾತ್ಮಿಕ ಜೀವನ ಕೂಡ ನಿಮಗೆ ಆಧ್ಯಾತ್ಮಿಕ ಜೀವನದಲ್ಲೂ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ. ಆಧ್ಯಾತ್ಮಿಕ ಜೀವನದಲ್ಲೂ ಮುಂದೆ ಹೋಗುವಂಥ ಸಾಧ್ಯತೆ ನಿಮಗೆ ಹೆಚ್ಚಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೂ ಆ ಬಿಸ್ನೆಸ್ಸಲ್ಲಿ ಕೂಡ ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇದೆ.
ಮತ್ತು ಪ್ರೀತಿಯ ವಿಚಾರದಲ್ಲಿ ನಿಮಗೆ ಯಶಸ್ಸು ಸಿಗ್ತಾ ಇದೆ. ಹಾಗೂ ಕೆಲವೊಬ್ಬರಿಗೆ ಥರ್ಡ್ ಐ ಏನಾದರೂ ಓಪನ್ ಆಗಿಲ್ಲ ಅಂದರೆ ಓಪನ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಪ್ರೀತಿಯಿಂದ ಏನಾದರೂ ಮೋಸ ಹೋಗಿದ್ರೆ ಅಥವಾ ನೀವು ಸೆಪರೇಷನ್ ಆಗಿದ್ದರೆ ಖಂಡಿತವಾಗ್ಲೂ ಮತ್ತೆ ಒಂದಾಗ್ತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮಗೆ ಇಷ್ಟು ದಿನ ಎಲ್ಲೋ ಒಂದು ರೀತಿ ಸ್ಟಕ್ ಆಗಿದ್ರೆ ಏನು ಮಾಡಬೇಕು ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದೇ ನಿಮಗೆ ತಿಳಿತಾ ಇರಲಿಲ್ಲ, ಸ್ಟಕ್ ಆಗಿ ಹೋಗಿದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅದರಿಂದ ಆ ಮನಸ್ಥಿತಿಯಿಂದ ನೀವು ಹೊರ ಬರ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಹ್ಯಾಪಿ ಲೈಫ್ ಅನ್ನುವಂಥದ್ದು ನಿಮಗೆ ಆರಂಭವಾಗ್ತಾ ಇದೆ. ಎಲ್ಲೋ ಒಂದು ರೀತಿ ನೀವು ಬಂದಿ ಆಗಿದ್ರಾ, ನಿಮಗೆ ದುಃಖದಲ್ಲಿ ಮುಂದೆ ಸಾಗಲಿಕ್ಕೆ ಆಗ್ತಾ ಇರಲಿಲ್ಲ, ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇರಲಿಲ್ಲ. ಎಲ್ಲೋ ಒಂದು ರೀತಿ ನೀವು ಕೆಲಸ ಕಾರ್ಯಗಳಲ್ಲಿ ಆಗಿರ್ಬೋದು, ಪ್ರೀತಿಯ ವಿಚಾರದಲ್ಲಿ ಆಗಿರ್ಬೋದು ಸ್ಟಕ್ ಆಗಿದ್ರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಕೆಲಸ ಕಾರ್ಯಗಳು ಒಂದು ಕಡೆ ಎಲ್ಲೋ ನಿಂತಂತೆ ಆ ರೀತಿ ಆಗಿತ್ತು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ನೀವು ಅದರಿಂದ ಹೊರ ಬರ್ತೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಎಲ್ಲೋ ಒಂದು ರೀತಿ ನಿಮ್ಮ ಜೀವನ ಬಹಳ ಕಷ್ಟದಲ್ಲಿ ಸಿಲ್ಕೊಂಡಿತ್ತು ಅನ್ನುವಂಥ ದುಃಖ ಅನ್ನುವಂಥದ್ದು ನಿಮಗೆ ಬಹಳಷ್ಟು ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇತ್ತು ಅನ್ನುವಂಥದ್ದು ತಿಳಿತಾ ಇದೆ. ಆದ್ದರಿಂದ ನಿಮಗೆ ಏನು ಮಾಡಬೇಕು ಅನ್ನುವಂಥದ್ದು ನಿಮಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಸಂತೋಷದ ಜೀವನ ಬರ್ತಾ ಇದೆ. ಆ ಎಲ್ಲ ದುಃಖದಿಂದ ನೀವು ಹೊರ ಬರ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ. ಇಷ್ಟು ದಿನ ಯಾವುದಕ್ಕೋಸ್ಕರ ನೀವು ಕಷ್ಟಪಡ್ತಾ ಇದ್ರೋ ದುಃಖ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ದುಃಖ ಅನ್ನುವಂಥದ್ದು ಇತ್ತು, ಅದರಿಂದ ನೀವು ಹೊರ ಬರ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ನೀವು ಏನನ್ನು ಬಯಸಿದ್ರ ಅದು ನಿಮ್ಮ ಜೀವನದಲ್ಲಿ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನೀವು ಬಿಸ್ನೆಸ್ ಆಗಿರ್ಬೋದು, ಹಣಕಾಸಿನ ವಿಚಾರ ಆಗಿರ್ಬೋದು, ಪ್ರೀತಿಯ ವಿಚಾರ ಆಗಿರ್ಬೋದು, ಖಂಡಿತವಾಗ್ಲೂ ಅದರಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯ ಕಷ್ಟದ ದಿನಗಳನ್ನು ಇಷ್ಟು ದಿನ ಅನುಭವಿಸಿದ್ರ, ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಖಂಡಿತವಾಗಲೂ ಆ ಕಷ್ಟದಿಂದ ನೀವು ಹೊರ ಬರ್ತೀರಾ ಅನ್ನುವಂಥದ್ದು ಇಲ್ಲಿ ನನಗೆ ಗೊತ್ತಾಗ್ತಾ ಇದೆ. ಯಾವುದೋ ಒಂದು ರೀತಿಯ ಕಷ್ಟದ ಜೀವನವೇ ನಿಮ್ಮಲ್ಲಿ ಹೆಚ್ಚಿತ್ತು ಇಷ್ಟು ದಿನ ಅನ್ನುವಂಥದ್ದು ಈ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರುವವರು ಯಾವುದೋ ಒಂದು ರೀತಿ ತುಂಬದ ಕಷ್ಟದ ದಿನಗಳನ್ನು ಇಷ್ಟು ದಿನ ಅನುಭವಿಸ್ತಾ ಇದ್ರಾ ಅನ್ನುವಂಥದ್ದು, ಹಾಗೆ ಹೆಚ್ಚಾಗಿ ಇಂಡಿಪೆಂಡೆಂಟ್ ಆಗಿದ್ದೀರಾ ನೀವು ಅನ್ನುವಂಥದ್ದು ತಿಳಿತಾ ಇದೆ. ಸೊ ಒಂಟಿಯಾಗಿ ಹೆಚ್ಚಾಗಿ ಕಾಲವನ್ನು ಕಳೀತಾ ಇದ್ರೆ ಇಷ್ಟು ದಿನ ಅನ್ನುವಂಥದ್ದು ಕೂಡ ನನಗೆ ಇಲ್ಲಿ ತಿಳಿತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಅವೆಲ್ಲ ನೋವುಗಳಿಂದ ನೀವು ಹೊರ ಬರ್ತೀರಾ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳಿದ್ರೂ ಕೂಡ, ಎಷ್ಟೇ ಕಷ್ಟಗಳು ಅನ್ನುವಂಥದ್ದು ಇಷ್ಟು ದಿನ ಇದ್ದರೂ ಅದು ಎಲ್ಲದರಿಂದ ನೀವು ಮುಕ್ತಿಯನ್ನು ಪಡಿತಾ ಇದ್ದೀರಾ. ನಿಮ್ಮ ಜೀವನ ಒಂದು ಉತ್ತಮ ರೀತಿಯಲ್ಲಿ ಮುಂದೆ ಸಾಗುತ್ತೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಎಷ್ಟೋ ಕಷ್ಟ ಅನ್ನುವಂಥದ್ದು ಇದ್ದರೂ ಕೂಡ ಅದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ, ನೀವು ಹೊರ ಬರ್ತಾ ಇದ್ದೀರಾ, ನಿಮ್ಮ ಜೀವನವನ್ನು ಯಶಸ್ಸಿನ ಕಡೆಗೆ ತಗೊಂಡೋಗ್ತಾ ಇದ್ದೀರಾ. 2026 ಅನ್ನುವಂಥದ್ದು ನಿಮಗೆ ತುಂಬಾ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ. ಎಲ್ಲ ವಿಷಯಗಳಲ್ಲೂ ಯಶಸ್ಸು ಅನ್ನುವಂತಹದ್ದು ನಿಮಗೆ ಇದು ಸನ್ ಕಾರ್ಡ್ ಆಗಿರೋದ್ರಿಂದ ನಿಮಗೆ ಪ್ರೀತಿ ಆಗಿರ್ಬೋದು, ಹಣಕಾಸಿನ ವಿಚಾರ ಆಗಿರ್ಬೋದು, ಈಗ ನೀವು ಬಿಸ್ನೆಸ್ಸಲ್ಲಿ ಏನಾದರೂ ಡಲ್ ಆಗಿದ್ರೂ ಕೂಡ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಿಮಗೆ ಯಶಸ್ಸು ಅನ್ನುವಂಥದ್ದು 100% ಸಿಗುವಂಥ ಸಾಧ್ಯತೆ ಹೆಚ್ಚಿದೆ. ಕೆಲವೊಬ್ಬರಿಗೆ ಥರ್ಡ್ ಐ ಓಪನ್ ಆಗಿಲ್ಲ ಅಂದರೂ ಓಪನ್ ಆಗುವಂಥ ಸಾಧ್ಯತೆ ಇದೆ. ಹಾಗೂ ಆಧ್ಯಾತ್ಮಿಕ ಜೀವನದಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಕೂಡ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ. ಈಗ ಮೆಡಿಟೇಷನ್ ಏನಾದರೂ ಮಾಡ್ತಾ ಇದ್ದರೆ ನೀವು ಥರ್ಡ್ ಐ ಓಪನ್ ಆಗಿಲ್ಲ ಅನ್ನುವಂಥದ್ದಿದ್ರೂ ಕೂಡ ಥರ್ಡ್ ಐ ಓಪನ್ ಆಗುವಂಥ ಸಾಧ್ಯತೆ ನಿಮಗೆ ಹೆಚ್ಚಿದೆ. ಹಾಗೂ ನೀವು ಕಷ್ಟದ ದಿನಗಳನ್ನು ಎದುರಿಸಿದರೆ ನೋವು ಅನ್ನುವಂಥದ್ದೇ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಏನು ನೀವು ನೋವಿನಲ್ಲೇ ಮುಳುಗಿದ್ರ, ಆದರೆ ಖಂಡಿತವಾಗ್ಲೂ ಅದೆಲ್ಲದರಿಂದ ಹೊರ ಬರ್ತೀರಾ. ನೀವು ಹೊರಗಡೆ ಸುತ್ತಾಡುವಂಥದ್ದು ಕೂಡ ಇದೆ, ಎಲ್ಲಿಯಾದರೂ ಟ್ರಿಪ್ ಹೋಗುವಂಥದ್ದು,
ನಿಮಗೆ ಇಷ್ಟವಾಗುವಂತಹ ಪ್ಲೇಸಿಗೆ ಹೋಗಿ ನೀವು ಸಂತೋಷವಾಗಿ ಇರುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಿದೆ. 2026 ನೀವು ಇಷ್ಟಪಡುವವರನ್ನು ಭೇಟಿ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು. ನಿಮಗೆ ಯಾವುದರಿಂದ ಸಂತೋಷ ಅನ್ನುವಂಥದ್ದು ಸಿಗುತ್ತೋ ಅದು ನಿಮಗೆ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು. ನೀವು ಯಾರನ್ನು ಇಷ್ಟಪಡ್ತೀರೋ ಅವರನ್ನು ಮೀಟ್ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ, ಹಾಗೂ ಹೊಸ ಪ್ಲೇಸ್ಗೆ ಟ್ರಿಪ್ ಹೋಗುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ. ಒಟ್ಟಾಗಿ ನೀವು ತುಂಬ ಸಂತೋಷವಾಗಿ ಇರುವಂತಹ ದಿನಗಳೇ ಇದೆ ನಿಮ್ಮ ಜೀವನದಲ್ಲಿ. 2026 ನಿಮಗೆ ಒಂದು ಉತ್ತಮವಾದ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು, ಒಂದು ಆಶ್ಚರ್ಯಕರವಾದ ದಿನಗಳು ನಿಮಗೆ ಎದುರಾಗುತ್ತೆ ಅನ್ನುವಂತಹದ್ದು, ಉತ್ತಮವಾದ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ನೀವು ಏನನ್ನು ಬಯಸಿದ್ರ ಖಂಡಿತವಾಗ್ಲೂ ಅದು ನಿಮಗೆ ಸಿಗ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಓಕೆ, ನಿಮಗೆ ಯಾವ ದೇವರ ಆಶೀರ್ವಾದ ಇದೆ ಅಂತ ಹೇಳಿ ನೋಡೋಣ. ಯಾವ ದೇವರ ಆಶೀರ್ವಾದ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ 2026 ಬರ್ತಿದೆ ಅಂತ ನೋಡೋಣ. ರಕ್ಷಾ ಕಾಳಿಮಾತೆಯ ಆಶೀರ್ವಾದ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನಿಮಗೆ ರಕ್ಷಣೆಯಾಗಿ ಮಾತೆ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಇಷ್ಟು ದಿನ ಎಷ್ಟೋ ನೋವುಗಳನ್ನು ದುಃಖಗಳನ್ನು ಅನುಭವಿಸಿದ್ರ, ನಿಮ್ಮಲ್ಲಿರುವಂಥ ಸಂಪತ್ತನ್ನು ಕಳ್ಕೊಂಡಿದ್ರ, ಹಣಕಾಸಿರ್ಬೋದು, ಆ ರೀತಿ ಯಾವುದೋ ಒಂದನ್ನು ನೀವು ತುಂಬಾ ಮಿಸ್ ಮಾಡ್ಕೊಂಡಿದ್ರ, ನೀವು ಇಷ್ಟಪಡುವಂಥವರನ್ನು ಮಿಸ್ ಮಾಡ್ಕೊಂಡಿರ್ಬೋದು, ಹಣಕಾಸನ್ನು ಮಿಸ್ ಮಾಡ್ಕೊಂಡಿರ್ಬೋದು. ಆದರೆ ಖಂಡಿತವಾಗ್ಲೂ ರಕ್ಷಾ ಮಾತೆ ನಿಮ್ಮನ್ನು ರಕ್ಷಣೆಯನ್ನು ಮಾಡ್ತಾರೆ ಅನ್ನುವಂಥದ್ದು. ಇಲ್ಲಿ ಹೆಚ್ಚು ಜನ ಕಾಳಿ ಮಾತೆ ದೇವಿಯ ಆರಾಧಕರಾಗಿದ್ದೀರಾ. ನಿಮ್ಮ ನೋವನ್ನು ಹೋಗಲಾಡಿಸಿ ಅಂತ ದೇವಿ ಹತ್ರ ಪ್ರಾರ್ಥನೆಯನ್ನು ಮಾಡಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ರಕ್ಷಾ ಕಾಳಿ ಮಾತೆಯ ಆಶೀರ್ವಾದ ಅನ್ನುವಂಥದ್ದಿದೆ. ಕಾಳಿ ಮಾತೆ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾಳೆ. 2026 ಮಾತೆಯ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ, ಹಾಗೂ ನಿಮ್ಮ ಜೀವನವನ್ನು ಮಾತೆ ಬದಲಾವಣೆ ಮಾಡ್ತಾ ಇದ್ದಾರೆ. ಉತ್ತಮವಾದ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಓಕೆ, ಇದಿಷ್ಟು ಜನರಲ್ ರೀಡಿಂಗ್. ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ, ಗ್ರೂಪ್ ಸೆಕೆಂಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ, ಹಾಗೂ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ಈ ರೀಡಿಂಗನ್ನು ಮಾಡಿದ್ದೀನಿ. ಇದು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. 2026 ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳು ಬರುತ್ತೆ, ಯಾವ ಅಚ್ಚರಿಯ ಒಂದು ಅದ್ಭುತವಾದ ಬದಲಾವಣೆ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ನುವಂತಹದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಥರ್ಡ್ ಒನ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ, ಅಥವಾ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಜೀವನದಲ್ಲಿ 2026 ಯಾವೆಲ್ಲ ಬದಲಾವಣೆಗಳು ಬರುತ್ತೆ ಅಂತ ಹೇಳಿ ನೋಡೋಣ. ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ನೀವು ಇಷ್ಟಪಡುವಂತಹ ದೇವರು, ನೀವು ಆರಾಧಿಸುವಂತಹ ಪೂಜಿಸುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ. ನಿಮಗೋಸ್ಕರ 2026 ಯಾವ ಬದಲಾವಣೆಗಳು, ಯಾವ ಅದ್ಭುತಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ನೋಡೋಣ. ಯಾವೆಲ್ಲ ಒಂದು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ 2026 ಆಗುತ್ತೆ ಅಂತ ಹೇಳಿ ನೋಡೋಣ. ನಿಮ್ಮ ಜೀವನದಲ್ಲಿ ಇದುವರೆಗೆ ಯಾವುದೋ ಒಂದು ಕೆಲಸ ಕಾರ್ಯಗಳು ನಿಂತು ಹೋಗಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗುವಂಥ ಸಾಧ್ಯತೆ ಹೆಚ್ಚಿದೆ. ಯಾವುದೋ ಕೆಲಸ ಕಾರ್ಯಗಳನ್ನು ನೀವು ಆರಂಭಿಸಿದ್ದೀರಾ, ಆದರೆ ಅದರಲ್ಲಿ ಯಶಸ್ಸು ಅನ್ನುವಂಥದ್ದು ನಿಮಗೆ ಸಿಕ್ಕಿಲ್ಲ, ಎಲ್ಲೋ ಒಂದು ಕಡೆ ನಿಂತಿದೆ, ಅಥವಾ ನಿಮಗೆ ಆ ಕೆಲಸ ಕಾರ್ಯಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಒಂದು ನಿಮ್ಮ ಗೋಲನ್ನು ನೀವು ರೀಚ್ ಆಗಿಲ್ಲ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಮುಂದಿನ 2026 ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಅನ್ನುವಂಥದ್ದು ಬರ್ತಾ ಇದೆ. ನೀವು ಏನು ಅಂದ್ಕೊಂಡಿದ್ರ ನಿಮ್ಮ ಆಸೆಗಳು ನೆರವೇರ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಯಾವುದೋ ಒಂದು ವಿಚಾರವಾಗಿ ನೀವು ನಿಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ರೀತಿ ಸ್ಟಕ್ ಆಗಿದ್ರೆ, ಆ ಕೆಲಸ ಕಾರ್ಯಗಳಾಗಿರ್ಬೋದು, ಪ್ರೀತಿಯ ವಿಚಾರ ಆಗಿರ್ಬೋದು, ಯಾವುದೋ ಒಂದು ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದು ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ 2026 ಅದು ನಿಮಗೆ ಆ ವಿಚಾರವಾಗಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದ
ಉತ್ತಮವಾದ ದಿನಗಳು ನಿಮಗೆ ಆರಂಭವಾಗ್ತಿದೆ, ಸಂತೋಷಕರ ದಿನಗಳು ಆರಂಭವಾಗ್ತಾಯಿದೆ. ಅದರಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾಯಿದೆ. ಒಂದು ವೇಳೆ ಬಿಸ್ನೆಸ್ ಏನಾದರೂ ಆರಂಭ ಮಾಡಿದರೆ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ರು, ಅಥವಾ ಚೆನ್ನಾಗಿ ಇಷ್ಟು ದಿನ ನಡೀತಾ ಇಲ್ಲ ಅದು ಅನ್ನುವಂಥದ್ದಿದ್ದರೆ, ಎಲ್ಲೋ ಲಾಸ್ ಆಗ್ತಾಯಿದೆ ಅನ್ನುವಂಥದ್ದಿದ್ದರೆ, ಎಲ್ಲೋ ಒಂದು ರೀತಿ ನೀವು ಕೂಡ ಸ್ಟಕ್ ಆಗಿದ್ದೀರಾ ಅನ್ನುವಂಥದ್ದೇನಾದರೂ ಇದ್ದರೆ, ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಅನ್ನುವಂತಹದ್ದು ಬರ್ತಾ ಇದೆ ಅನ್ನುವಂತಹದ್ದು ನೀವು ಎಕ್ಸ್ಪೆಕ್ಟ್ ಮಾಡದೇನೆ ಅದು ನಿಮ್ಮ ಜೀವನದಲ್ಲಿ ನಿಮಗೆ ಅಚ್ಚರಿಯನ್ನು ಒಂದು ತಂದುಕೊಡುತ್ತೆ. ಅಷ್ಟು ಒಂದು ಉತ್ತಮವಾದ ಬದಲಾವಣೆ ಅನ್ನುವಂಥದ್ದು ಆ ವಿಚಾರವಾಗಿ ಆಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ಸಿಗ್ತಾ ಇದೆ. ದೇವರ ಹತ್ರ ಕೆಲವೊಂದು ಯಾವುದೋ ವಿಚಾರವಾಗಿ ನೀವು ತುಂಬ ಬೇಡಿಕೆಯನ್ನು ನೀವು ದೇವರಲ್ಲಿ ಬೇಡಿದ್ರ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಖಂಡಿತವಾಗ್ಲೂ ನಿಮಗೆ ದೇವರ ಆಶೀರ್ವಾದ ಅನ್ನುವಂಥದ್ದು ಸಿಗ್ತಾ ಇದೆ. ನಿಮ್ಮ ವಿಶಸ್ ಏನಿದೆ ಫುಲ್ಫಿಲ್ ಆಗ್ತಾ ಇದೆ. ಯಾವುದೋ ವಿಚಾರವಾಗಿ ನೀವು ದೇವರಲ್ಲಿ ಪ್ರಾರ್ಥಿಸಿದ್ರ ಅನ್ನುವಂಥದ್ದು ಇಲ್ಲಿ ತಿಳಿತಿದೆ. ಆದರೆ ಎಲ್ಲೋ ಒಂದು ರೀತಿ ಇಷ್ಟು ದಿನ ಅದಕ್ಕೋಸ್ಕರ ಕಷ್ಟಪಡ್ತಾ ಇದ್ರ, ನಿಮ್ಮ ಆಸೆಗಳು ನೆರವೇರ್ತಾ ಇರಲಿಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ವಿಚಾರವಾಗಿ ನಿಮಗೆ ದೇವರ ಆಶೀರ್ವಾದ ಅನ್ನುವಂಥದ್ದು ಸಿಗ್ತಾ ಇದೆ. ಇಲ್ಲಿ ಕೆಲವೊಬ್ಬರು ಥರ್ಡ್ ಐ ಓಪನ್ ಆಗಿರುವಂಥವ್ರು ಇದ್ದೀರಾ. ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ತುಂಬಾ ನಿಮಗೆ ಇದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂಥದ್ದು ಬರ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ವಿಚಾರವಾಗಿ ದೇವರಲ್ಲಿ ತುಂಬಾ ಪ್ರಾರ್ಥಿಸಿದ್ರ ಅನ್ನುವಂಥದ್ದು, ಇಷ್ಟು ದಿನ ಪ್ರಾರ್ಥಿಸಿದ್ರ ದೇವರಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ವಿಚಾರವಾಗಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ. 2026 ಒಂದು ಉತ್ತಮ ರೀತಿಯ ಬದಲಾವಣೆ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಆಗ್ತಿದೆ. ಆಶ್ಚರ್ಯಕರವಾಗಿ ನಿಮ್ಮ ಜೀವನ ಒಂದು ಉತ್ತಮ ರೀತಿಯಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಕೆಲವೊಬ್ಬರಿಗೆ ಹಣಕಾಸಿನ ವಿಚಾರದಲ್ಲಿ ನೀವು ದೇವರಲ್ಲಿ ಪ್ರಾರ್ಥಿಸಿದಿರಾ ಅನ್ನುವಂಥದ್ದು ತಿಳಿತಾ ಇದೆ. ಆ ವಿಚಾರವಾಗಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ. ಕೆಲವೊಬ್ಬರು ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯಗಳನ್ನು ಮಾಡುವಂತಹ ವಿಚಾರವಾಗಿ ಪ್ರಾರ್ಥಿಸಿದ್ರ, ಕೆಲವೊಬ್ಬರು ಪ್ರೀತಿಯ ವಿಚಾರವಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರ ಅನ್ನುವಂಥದ್ದು, ಕೆಲವೊಬ್ಬರು ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಜಾಬಲ್ಲಿ ಏನಾದರೂ ಪ್ರಮೋಷನ್ ಸಿಗಬೇಕು ಅನ್ನುವಂಥದ್ದು, ಸ್ಯಾಲ್ರಿ ಇನ್ಕ್ರೀಸ್ ಆಗಬೇಕು ಅನ್ನುವಂಥದ್ದು, ಈ ಎಲ್ಲ ವಿಚಾರಗಳ ಬಗ್ಗೆ ದೇವರಲ್ಲಿ ಪ್ರಾರ್ಥಿಸಿದ್ರ ಅನ್ನುವಂಥದ್ದು. ಅದು ಇಷ್ಟು ದಿನ ನಿಮಗೆ ಸ್ಟಕ್ ಆಗಿತ್ತು, ನೆರವೇರಲಿಲ್ಲ ಆಸೆ ಅನ್ನುವಂಥದ್ದು ತಿಳಿತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ 2026 ಆ ಆಸೆಗಳೆಲ್ಲ ಈಡೇರ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ, ಪ್ರೀತಿಯ ವಿಚಾರದಲ್ಲಿ ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇದೆ. 2026 ಯಾರಾದರೂ ನೀವು ಸಿಂಗಲ್ ಆಗಿದ್ದರೆ ಖಂಡಿತವಾಗ್ಲೂ ನಿಮಗೆ ಪ್ರೀತಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನಿಮಗೆ ಸೋಲ್ಮೇಟ್ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಉತ್ತಮವಾದ ಪ್ರೀತಿ ಅನ್ನುವಂಥದ್ದು, ಉತ್ತಮವಾದ ಜೀವನ ಸಂಗಾತಿ ಅನ್ನುವಂಥವರು ನಿಮ್ಮ ಜೀವನದಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಒಂದು ಉತ್ತಮವಾದ ಬದಲಾವಣೆ ಅನ್ನುವಂಥದ್ದು, ಕಲರ್ಫುಲ್ ಆಗಿರುವಂತಹ ಜೀವನ, ಒಂದು ಉತ್ತಮವಾದ ಬದಲಾವಣೆಯ ಜೀವನವನ್ನು 2026 ನೀವು ನೋಡ್ತೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಇಷ್ಟು ದಿನ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ರೀತಿ ಆಶ್ಚರ್ಯಕರವಾಗಿ ನಿಮ್ಮ ಜೀವನ ಒಂದು ಉತ್ತಮ ರೀತಿಯಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಕೆಲವೊಬ್ಬರು ಪ್ರೀತಿಯ ವಿಚಾರವಾಗಿ ಹಾಗೂ ಹಣಕಾಸಿನ ವಿಚಾರವಾಗಿ ತುಂಬ ಸ್ಟಕ್ ಆಗಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಪ್ರೀತಿಯನ್ನು ಬಯಸ್ತಾ ಇದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ಪ್ರೀತಿಯ ವಿಚಾರವಾಗಿ ಯಾರಾದರೂ ನೀವು ಏನಾದರೂ ಒಂದು ವೇಳೆ ಸ್ಟಕ್ ಆಗಿದ್ದರೆ, ನೋವಿನಲ್ಲಿ ಇದ್ದರೆ, ಖಂಡಿತವಾಗ್ಲೂ ನಿಮಗೆ ಪ್ರೀತಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಆರಂಭವಾಗ್ತಾ ಇದೆ. ಪ್ರೀತಿಯ ವಿಚಾರವಾಗಿ ದೇವರಲ್ಲಿ ಏನಾದರೂ ಪ್ರಾರ್ಥಿಸಿದರೆ ಖಂಡಿತವಾಗ್ಲೂ ಆ ವಿಚಾರವಾಗಿ ನಿಮ್ಮ ವಿಶಸ್ ಏನಿದೆ,
ನಿಮ್ಮ ಆಸೆಗಳು ಈಡೇರ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಪ್ರೀತಿಯ ವಿಚಾರವಾಗಿ ದೇವರಲ್ಲಿ ಪ್ರಾರ್ಥಿಸಿದರೆ ಕೆಲವರು ಆ ವಿಚಾರವಾಗಿ ತುಂಬ ದುಃಖಪಟ್ಟಿದ್ದೀರಾ ಅನ್ನುವಂಥದ್ದು ಇಲ್ಲಿ ತುಂಬ ನೋವನ್ನು ಅನುಭವಿಸಿದ್ರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆ ವಿಚಾರವಾಗಿ ಖಂಡಿತವಾಗ್ಲೂ ನಿಮಗೆ ದೇವರ ಬ್ಲೆಸ್ಸಿಂಗ್ಸ್ ಅನ್ನುವಂಥದ್ದು ಬರ್ತಾ ಇದೆ. ದೇವರ ಆಶೀರ್ವಾದದಿಂದ ನಿಮ್ಮ ಆಸೆ ಈಡೇರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ಮೆಡಿಟೇಷನನ್ನು ಮಾಡುವಂತಹದ್ದು, ಅದರಲ್ಲಿ ಥರ್ಡ್ ಐಯನ್ನು ಓಪನ್ ಆಗಬೇಕು ಅಂತ ಪ್ರಾರ್ಥಿಸಿದ್ರ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆ ವಿಚಾರವಾಗಿ ಕೂಡ ನಿಮ್ಮ ವಿಶಸ್ಸು ಫುಲ್ಫಿಲ್ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಕೆಲವೊಬ್ಬರು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು 2026 ಬರ್ತಾ ಇದೆ. ಹಣಕಾಸಿನ ವಿಚಾರವಾಗಿ ನೀವು ತುಂಬಾ ಯಶಸ್ಸನ್ನು ಪಡಿತೀರಾ ಅನ್ನುವಂಥದ್ದು ಇಲ್ಲಿ ನನಗೆ ಗೊತ್ತಾಗ್ತಾ ಇದೆ. ಒಂದು ನೀವು ನಿಮಗೆ ಗೊತ್ತಿಲ್ಲದೆ ಒಂದು ಹಣಕಾಸಿನ ವಿಚಾರದಲ್ಲಿ ಯಶಸ್ಸು ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಉತ್ತಮವಾದ ಬದಲಾವಣೆ ಅನ್ನುವಂಥದ್ದು ಹಣಕಾಸಿನ ವಿಚಾರದಲ್ಲಿ ನೀವು ನೋಡ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಯಾವುದೋ ವಿಚಾರವಾಗಿ ನೀವು ನಿಮ್ಮ ಜೀವನದಲ್ಲಿ ಕೆಲವೊಬ್ಬರು ನಿಮ್ಮ ಜೀವನದಲ್ಲಿ ತುಂಬಾ ನೋವು ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅವರನ್ನು ಆ ನೋವುಗಳನ್ನು ಮರೆತು ನೀವು ಮುಂದೆ ಸಾಗ್ತಾ ಇದ್ದೀರಾ ಅನ್ನುವಂಥದ್ದು ನಿಮ್ಮ ವಿಶಸ್ ಫುಲ್ಫಿಲ್ ಆಗ್ತಾ ಇದೆ. ಹಾಗೂ ನಿಮ್ಮ ಜೀವನದಲ್ಲಿ ತುಂಬ ಜನ ನಿಮಗೆ ಹರ್ಟ್ ಮಾಡಿದ್ದಾರೆ, ನಿಮ್ಮ ಹೃದಯವನ್ನು ನೋಯಿಸಿದ್ದಾರೆ ಅನ್ನುವಂಥದ್ದು, ತುಂಬ ದುಃಖಕ್ಕೆ ಒಳಗಾಗಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಂದು ವಿಚಾರವಾಗಿ ನೀವು ಆ ವಿಚಾರದಿಂದಲೇ ಕೆಲವೊಂದು ರೀತಿ ನಿಮ್ಮ ಜೀವನದಲ್ಲಿ ತುಂಬ ಕಷ್ಟವನ್ನು ಅನುಭವಿಸಿದ್ರೆ ಇಷ್ಟು ದಿನ ಅನ್ನುವಂಥದ್ದು ಗೊತ್ತಾಗ್ತಿದೆ. ಅವರನ್ನೆಲ್ಲ ಮರೆತು ಬಿಟ್ಟು ಮುಂದೆ ಸಾಗ್ತಾ ಇದ್ದೀರಾ, ನಿಮ್ಮ ಜೀವನ ಯಶಸ್ಸಿನ ಕಡೆ ಸಾಗ್ತಾ ಇದೆ ಅನ್ನುವಂಥದ್ದು 2026 ಆ ನೋವನ್ನೆಲ್ಲ ಮರಿತಾ ಇದ್ದೀರಾ. ನೀವು ಪ್ರೀತಿಯ ವಿಚಾರವಾಗಿ ದುಃಖದಲ್ಲಿದ್ದರೆ ಖಂಡಿತವಾಗಲೂ ಆ ದುಃಖವನ್ನು ಮರೆತು ನೀವು ಉತ್ತಮ ಜೀವನದ ಕಡೆಗೆ ಸಾಗ್ತಾ ಇದ್ದೀರಾ ಅನ್ನುವಂಥದ್ದು, ಆ ಯಶಸ್ಸಿನ ಕಡೆಗೆ ಸಾಗ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಇಷ್ಟು ದಿನ ಪ್ರೀತಿಯ ವಿಚಾರವಾಗಿ ಅಥವಾ ಯಾರೋ ನಿಮಗೆ ನೋಯಿಸಿದ ವಿಚಾರವಾಗಿ ನೀವು ಆ ದುಃಖದಲ್ಲಿ ಮುಳುಗಿದ್ರ, ಅಲ್ಲೇ ನಿಮ್ಮ ಮನಸ್ಸು ನೋವಿನಿಂದ ಕೂಡಿತ್ತು, ಸ್ಟಕ್ ಆಗಿದ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂಥದ್ದು ನಿಮಗೆ ಸಿಗ್ತಾ ಇರಲಿಲ್ಲ. ಆದರೆ ಆ ನೋವುಗಳನ್ನೆಲ್ಲ ಮರೆತು ಬಿಟ್ಟು ನೀವು ಮುಂದೆ ಸಾಗ್ತಾ ಇದ್ದೀರಾ, ನಿಮ್ಮ ಜೀವನ ಯಶಸ್ಸಿನ ಕಡೆ ಸಾಗ್ತಾ ಇದೆ. 2026 ಆ ಎಲ್ಲ ಕಹಿ ಘಟನೆಗಳನ್ನು ನಿಮ್ಮ ಜೀವನದಿಂದ ಮರೆತು ನೀವು ಯಶಸ್ಸಿನ ಕಡೆ ಸಾಗ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂಥದ್ದು ಬರ್ತಾ ಇದೆ. ನಿಮ್ಮ ಜೀವನ ತುಂಬ ಕಲರ್ಫುಲ್ ಆಗ್ತಾ ಇದೆ. ಹಾಗೂ ಉತ್ತಮವಾದ ಬದಲಾವಣೆಯನ್ನು ಕಾಣ್ತಾ ಇದೆ. ಇಷ್ಟು ದಿನ ನೀವು ನೋಡದೇ ಇರುವಂಥ ಉತ್ತಮವಾದ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಕಾಣ್ತಾ ಇದೆ. ಹಾಗೂ ನೀವು ತುಂಬಾ ಇಂಡಿಪೆಂಡೆಂಟ್ ಆಗಿದ್ದೀರಾ, ಸ್ಟ್ರಾಂಗ್ ಮೆಂಟಾಲಿಟಿ ಇರುವಂತಹವರು ನೀವು ಆಗಿದ್ದೀರಾ. ಎಲ್ಲೋ ಒಂದು ಕಡೆ ನೋವಿನಿಂದ ನೀವು ಬಹಳಷ್ಟು ಸ್ಟಕ್ ಆಗಿದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ಆದರೆ 2026 ಆ ಎಲ್ಲ ನೋವುಗಳನ್ನು ಹಿಂದೆ ಏನೆಲ್ಲ ಕಹಿ ಘಟನೆಗಳಾಗಿತ್ತು ಅದರಿಂದ ಉತ್ತಮ ಪಾಠವನ್ನು ನೀವು ಕಲ್ತಿದ್ದೀರಾ. ನೀವು ಆ ಎಲ್ಲ ನೋವುಗಳನ್ನು ಮರೆತು ಮುಂದೆ ಸಾಗಿ ಯಶಸ್ಸನ್ನು ನೀವು ಖಂಡಿತವಾಗ್ಲೂ ಪಡ್ಕೊಳ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವೇನು ಅನ್ನುವಂತಹದ್ದನ್ನು ನೀವು ಗುರುತಿಸ್ಕೊಳ್ತೀರಾ. ಅಂದರೆ ಇಷ್ಟು ದಿನ ಬಹಳ ಕಷ್ಟದ ನೋವಿನಲ್ಲಿ ನೀವು ನಿಮ್ಮನ್ನೇ ಒಂದು ರೀತಿ ಮರ್ತು ಹೋಗಿದ್ರ, ನಿಮ್ಮ ಸ್ಟ್ರೆಂತ್ ಏನು, ನೀವೇನು ಅನ್ನುವಂಥದ್ದನ್ನು ನೀವು ಎಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊಂಡಿದ್ರ, ಮರ್ತು ಹೋಗಿದ್ರ ಅನ್ನುವಂಥದ್ದು, ನಿಮ್ಮ ಎನರ್ಜಿ ಏನು, ನಿಮ್ಮ ಒಳಗಿರುವ ಸ್ಟ್ರೆಂತ್ ಏನು ಅನ್ನುವಂಥದ್ದನ್ನೇ ನೀವು ಮರ್ತಿದ್ರ. ಆದರೆ ಮುಂದಿನ 2026 ನಿಮ್ಮನ್ನು ನೀವು ಗುರುತಿಸ್ಕೊಳ್ತೀರಾ. ಸೆಲ್ಫ್ ಲವ್ ಅನ್ನುವಂಥದ್ದು ಬರ್ತಾ ಇದೆ. ಹಾಗೂ ನಿಮಗೆ ಯಶಸ್ಸು ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನೀವು ಕಂಡುಕೊಳ್ತೀರಾ ಅನ್ನುವಂಥದ್ದು. ಯಾವುದೇ ಬೇರೆ ಎಲ್ಲ ನೋವುಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಬಹಳಷ್ಟು ನೀವು ನಿಮ್ಮ ಜೀವನವನ್ನೇ ನೀವು ಹಾಳು ಮಾಡಿಕೊಂಡಿದ್ರ. ಆದರೆ ಅದೆಲ್ಲದರಿಂದ ನೀವು
ಹೊರ ಬರ್ತಿದ್ದೀರಾ ಅನ್ನುವಂತಹದ್ದು, ಹಾಗೂ ನಿಮ್ಮ ಜೀವನ ತುಂಬಾ ಬೆಳಕಿನತ್ತ ಸಾಗ್ತಾ ಇದೆ, ಯಶಸ್ಸಿನತ್ತ ಸಾಗ್ತಾ ಇದೆ. ನೀವು ಏನು ಅನ್ನುವಂಥದ್ದನ್ನು ನೀವು ಕಂಡುಕೊಳ್ತಾ ಇದ್ದೀರಾ ಅನ್ನುವಂಥದ್ದು, ನೀವು ಏನು ಅನ್ನೋದನ್ನು, ರಿಯಾಲಿಟಿ ಏನು ಅನ್ನುವಂಥದ್ದನ್ನು, ನಿಮ್ಮ ಎನರ್ಜಿ ಏನು ಅನ್ನುವಂಥದ್ದು, ನೀವು ಏನು ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು 2026ಅಲ್ಲಿ ನಿಮ್ಮ ಜೀವನ ಒಂದು ಉತ್ತಮ ರೀತಿಯಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದ್ದೀರಾ. ಇಲ್ಲಿ ತುಂಬ ಜನ ಇಂಡಿಪೆಂಡೆಂಟ್ ಆಗಿರುವಂತಹವರು ಈ ಗ್ರೂಪು ಥರ್ಡ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ತುಂಬ ಉತ್ತಮವಾದ ಯಶಸ್ಸು ಅನ್ನುವಂಥದ್ದು ಬರ್ತಾ ಇದೆ. ನೀವು ತುಂಬ ಒಂದು ಸಂತೋಷಕರವಾದ ಜೀವನವನ್ನು ನೀವು ನಡೆಸ್ತೀರಾ ಅನ್ನುವಂಥದ್ದು. ಮೊದಲು ನಿಮಗೆ ಯಾರೆಲ್ಲ ಹರ್ಟ್ ಮಾಡಿದರೆ, ಯಾರೆಲ್ಲ ನಿಮ್ಮ ಮನಸ್ಸನ್ನು ನೋಯಿಸಿದರೆ, ಅವರೆಲ್ಲರೂ ನಿಮ್ಮನ್ನು ತಿರುಗಿ ನೋಡುವಷ್ಟು ಉತ್ತಮವಾದ ಸುಂದರ ಜೀವನವನ್ನು ನೀವು ನಡೆಸ್ತೀರಾ 2026ಅಲ್ಲಿ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಉತ್ತಮವಾದ ನೀವು ಏನು ಅನ್ನುವಂಥದ್ದನ್ನು ನೀವು ತೋರಿಸ್ತೀರಾ. ಅಂದರೆ ನಿಮ್ಮ ಬೆಳವಣಿಗೆ, ನಿಮ್ಮ ಜ್ಞಾನ ಆಗಿರ್ಬೋದು, ನಿಮ್ಮ ಜೀವನ ಆಗಿರ್ಬೋದು, ಅಷ್ಟು ಒಂದು ಉನ್ನತ ಮಟ್ಟಕ್ಕೆ ಸಂತೋಷಕರವಾದ ಜೀವನವನ್ನು ನೀವು ನಡೆಸ್ತೀರಾ. ನಿಮಗೆ ಉತ್ತಮವಾದ ಜೀವನ ನಿಮಗೆ ಆರಂಭವಾಗುತ್ತೆ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಹಾಗೂ ದೇವರ ಆಶೀರ್ವಾದ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಸಿಗ್ತಾ ಇದೆ. ಯಾವ ದೇವರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ನೋಡೋಣ. ದಕ್ಷಿಣ ಕಾಳಿ ಮಾತೆಯ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ಬರ್ತಾ ಇದೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಏನಾದರೂ ಕೆಟ್ಟ ದೃಷ್ಟಿ ಇರ್ಬೋದು, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಈ ಥರ ಏನೇ ನಿಮ್ಮ ಜೀವನದಲ್ಲಿ ಒಂದು ವೇಳೆ ನಡೆದಿದ್ರೂ ಕೂಡ, ಯಾವುದೇ ರೀತಿಯ ಆ ಥರ ಏನಾದರೂ ನಿಮ್ಮ ಜೀವನದಲ್ಲಿ ಕಹಿ ಘಟನೆಗಳು ನಡೆದಿದ್ರೆ ಅದೆಲ್ಲದರಿಂದ ನೀವು ಹೊರ ಬರ್ತಾ ಇದ್ದೀರಾ. ದಕ್ಷಿಣ ಕಾಳಿ ಮಾತೆ ನಿಮ್ಮ ಜೀವನವನ್ನು ಸುಂದರವಾಗಿಸ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಉತ್ತಮವಾದ ಜೀವನ ನಿಮಗೆ ಆರಂಭವಾಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ದಕ್ಷಿಣ ಕಾಳಿ ಮಾತೆಯ ಆರಾಧಿಕರ ಇಲ್ಲಿ ಇರ್ಬೋದು, ನೀವು ಈ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದು, ಅಥವಾ ಕಾಳಿ ಮಾತೆಯ ಆರಾಧನೆಯನ್ನು ಮಾಡುವಂಥವ್ರಾಗಿರ್ಬೋದು. ಇಷ್ಟು ದಿನ ಯಾವುದೋ ನೋವಿನಲ್ಲಿ ನೀವು ನಿಮ್ಮ ಜೀವನ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಕಷ್ಟದಲ್ಲಿ ಸಿಲುಕಿತ್ತು, ಒಂಟಿಯಾಗಿದ್ರ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ದೇವಿಯನ್ನು ಆರಾಧಿಸ್ತಿದ್ರ, ಆ ಕಷ್ಟದಿಂದ ಮುಕ್ತರಾಗಲಿಕ್ಕೆ ದೇವಿಯನ್ನು ತುಂಬಾ ಆರಾಧಿಸಿದ್ರ, ದೇವಿ ಹತ್ರ ಪ್ರಾರ್ಥಿಸಿದ್ರ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಖಂಡಿತವಾಗ್ಲೂ ದೇವಿಯ ಆಶೀರ್ವಾದ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ. ಅದರಲ್ಲೂ ದಕ್ಷಿಣ ಕಾಳಿ ಮಾತೆಯ ಆಶೀರ್ವಾದ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ 2026ಅಲ್ಲಿ ಬರ್ತಿದೆ. ದೇವಿಯ ಆಶೀರ್ವಾದದಿಂದ ನಿಮಗೆ ತುಂಬ ಉತ್ತಮವಾದ, ನಿಮ್ಮ ಜೀವನದಲ್ಲಿ ಉತ್ತಮವಾದ ಬದಲಾವಣೆಗಳು, ಅದ್ಭುತಗಳು, ಆಶ್ಚರ್ಯಕರವಾದ ಉನ್ನತವಾದ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡ್ತಾ ಇದ್ದೀರಾ ಅನ್ನುವಂತಹದ್ದು, ಬದಲಾವಣೆ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೊ ಇದಿಷ್ಟು ಗ್ರೂಪ್ ಥರ್ಡ್. ಗ್ರೂಪ್ 3 ಯಾರು ಗ್ರೂಪ್ 3 ಕಾರ್ಡನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಅಥವಾ ಈ ಕ್ರಿಸ್ಟಾಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ಇದಿಷ್ಟು ರೀಡಿಂಗ್ ಆಗಿದೆ. ಇದು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ 2026ಅಲ್ಲಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಹೊಸ ಬದಲಾವಣೆಗಳು, ಅದ್ಭುತಗಳು, ಆಶ್ಚರ್ಯಕರವಾದ ನಿಮ್ಮ ಜೀವನದಲ್ಲಿ ಉತ್ತಮವಾದ ಬದಲಾವಣೆಗಳು ಬರುತ್ತೆ ಅನ್ನುವಂತಹ ರೀಡಿಂಗನ್ನು ಮಾಡಿದ್ದೀನಿ. ಜನರಲ್ ರೀಡಿಂಗ್ ಇದು. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.